ಏನದು ಆಸ್ತಿ? ಇಷ್ಟಾರ್ಥ ಅಂದ ಕ್ಷಣಕ್ಕೆ ಏನೋ ಸಿಕ್ಕದ್ದು ಇಷ್ಟಾರ್ಥ ಅಂತ ತಿಳ್ಕೊತಿರಲ್ಲ. ನಿಂದೇನಿದೆ ಅದನ್ನು ತಿಳ್ಕೊಳ್ಳೋ, ಬೇರೆಯವರದಲ್ಲ, ನಿನ್ನದೇ ನಿನಗೆ ಸಿಗಬೇಕಾಗಿದೆ. ನಿನಗೆ ಸಿಗಬೇಕಾದದ್ದು ಸಿಕ್ಕಿದೆ. ಸಿಕ್ಕಿದೆ ಅಂದ್ರೆ ಸಿಕ್ಕಿಬಿಟ್ಟಿದೆ ಅಲ್ಲ, ಸಿಕ್ಕಿದೆ, ಬಂಧನದಲ್ಲಿ ಸಿಕ್ಕಿದೆ. ನಿನಗೆ ಸಿಗಬೇಕಾದದ್ದು ಸಿಕ್ಕಿದೆ ಒಂದು ಕಡೆಗೆ, ಅದು ನಿನಗೆ ಸಿಗಬೇಕೀಗ ಅಷ್ಟೇ. ಅದೇನು? ಬಲಮಾನಂದ ಓಜಶ್ಚ ಸಹೋಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋಹೋ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯರು. ಒಂದು ಹುಳ ಬಂದ್ರೆ ಹೆದರ್ತೀವಿ ನಾವು. ಶಾಂತವಾಗಿ ಕೇಳ್ತಾ ಇದ್ದೀರಿ, ಒಂದೇ ಒಂದು ಇಲಿ ಬರಲಿ ಸಾಕು, ಹುಲಿ ಬೇಡ, ಇಲಿ. ನಿಮ್ಮ ಸ್ಥಿತಿ ಏನಾಗ್ತದೆ? ಪ್ರವಚನ ಮಾಡುವಂತಹ ನಾವು, ಪ್ರವಚನದ ವಿಷಯನಾದಂತಹ ವೆಂಕಟೇಶ, ಉಪದೇಶ ಮಾಡಿದ ಶ್ರೀಮದಾಚಾರ್ಯರು ಎಲ್ಲರೂ ಮರೆತು ಹೋಗ್ಬಿಡ್ತಾರೆ. ಇಲಿ ಒಂದೇ ಕಾಣಿಸ್ತದೆ. ಅಯ್ಯೋ ಇಲಿ ಅಂತ ಎದ್ದು ಜಿಗಿದಾಡುತ್ತಾರೆ. ಇದು ನಮ್ಮ ಸ್ಥಿತಿ. ಒಂದು ಇರುವೆ ಬಂದ್ರೆ ಭಯ, ಇಲಿ ಬಂದ್ರೆ ಭಯ, ಹುಲಿ ಬಂದ್ರಂತೂ ಕೇಳಬೇಕೇ ಆಗಿಲ್ಲ. ಇದು ನಮ್ಮ ನಿಮ್ಮ ಎಲ್ಲರ ಸ್ಥಿತಿ. ವಿಚಿತ್ರ ಅಂದ್ರೆ ನಾವು ಹೀಗಿಲ್ಲ. ಇಷ್ಟು ಅಶಕ್ತರು ನಾವಲ್ಲ. ಇಂತಹ ದೌರ್ಬಲ್ಯ ನಮಗಿಲ್ಲ. ಬಲಂ, ನಮ್ಮ ಜೀವ ಸ್ವರೂಪದೊಳಗೇನೆ ಬಲ ಇದೆ, ಭಾರೀ ಶಕ್ತಿ ಇದೆ. ಯಾರು ಬಂದರೂ ಹೆದರೋದಿಲ್ಲ. ನಮಗಿಂತ ದೊಡ್ಡವರು ಜ್ಞಾನಿಗಳು ಬಂದರೆ ಬಾಗುತ್ತೇವೆ ಭಕ್ತಿಯಿಂದ, ಅದು ಬೇರೆ. ಅವರು ನಮಗಿಂತಲೂ ಸ್ವರೂಪದಲ್ಲಿಯೂ ದೊಡ್ಡವರು, ಬಲದಲ್ಲಿ ಎಲ್ಲದರಲ್ಲಿಯೂ ದೊಡ್ಡವರು. ಆದರೆ ಇಂತಹ ಸಣ್ಣ ಪುಟ್ಟ ಭಯ, ಹೆದರಿಕೆ, ಯಾರೋ ಶತ್ರುಗಳು ಬಂದ್ರು, ಭಯ ಇಲ್ಲ ನಮಗೆ. ಅಭಯಂ, ಭಯವಿಲ್ಲದ ಸ್ವರೂಪ ನಮ್ಮದು. ಪ್ರತಿಯೊಬ್ಬ ಜೀವನ ವ್ಯಕ್ತಿತ್ವ ಭಯ ಇಲ್ಲದಂತಹ ವ್ಯಕ್ತಿತ್ವ. ಭಯವೇ ಇಲ್ಲ ಅವನಿಗೆ. ದೊಡ್ಡವರಿದ್ದಾರೆ ಅವನಿಗಿಂತಲೂ, ಅವರ ಬಗ್ಗೆ ಗೌರವ ಇದೆ ಅಷ್ಟೇ. ಹಾಗಾದರೆ ಮೋಕ್ಷದಲ್ಲಿ, ಅರ್ಥಾತ್ ಜೀವನ ಸ್ವರೂಪದಲ್ಲಿ ಭಯ ಇಲ್ಲ, ಜೀವನ ಸ್ವರೂಪದಲ್ಲಿ ಅಶಕ್ತಿ ಇಲ್ಲ. ಶಬ್ದದ ಅರ್ಥ ಸರಿಯಾಗಿ ಮಾಡಿಕೊಳ್ಳಿ. ಅಶಕ್ತಿ ಇಲ್ಲ ಅಂದ್ರೆ ಪೂರ್ಣ ದೇವರ ಶಕ್ತಿ ಇದೆ ಅಂತನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಯಾವ ರೀತಿಯ ಅಶಕ್ತತನವನ್ನ ಈ ಸಂಸಾರದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ನನಗೆ ಈ ಕೆಲಸ ಮಾಡ್ಲಿಕ್ಕಾಗಲ್ಲ, ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಈ ತರಹದ ಅಶಕ್ತಿ ಜೀವನೊಳಗಿಲ್ಲ. ಬಲ ಇದೆ, ಇವರಿಗೆ ಸಾಕಷ್ಟು ಬಲ ಇದೆ. ನಿಮಗೆ ಹೇಳಬೇಕು ಅಂದ್ರೆ, ನಿಮಗೆ ಎಷ್ಟೊತ್ತು ಕೆಲಸ ಮಾಡೋ ಶಕ್ತಿ ಇದೆ? 1 ತಾಸು, ಆಮೇಲೆ ನನಗೆ ರೆಸ್ಟ್ ಬೇಕು. ಕೆಲವರು 2 ತಾಸು, 3 ತಾಸು. ಕಪಿಗಳು, ರಾಮಾಯಣ ಕಾಲದ ಕಪಿಗಳೆಲ್ಲ ಹೇಳಿದರು, ಸಮುದ್ರವನ್ನು ಎಷ್ಟು ಹಾರತೀರಾ ಅಂದ್ರೆ ಒಬ್ಬವನು 10 ಯೋಜನ, 20 ಯೋಜನ, 50, 90. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದರು. ಜಾಂಬವಂತ ಹೇಳಿದ 90 ಯೋಜನ ಹಾರತೇನೆ ನಾನು, 100 ಯೋಜನ ಹಾರಲಿಕ್ಕೆ ಬರೋದಿಲ್ಲ ಅಂತ. ಯಾಕೆ ಅಂದ್ರೆ ನನಗೆ ಮೊದಲು ಶಕ್ತಿ ಇತ್ತು. ವಾಮನಾವತಾರದೊಳಗೆ ತ್ರಿವಿಕ್ರಮನಾಗಿ ನಿನ್ನ ಪರಾಕ್ರಮವನ್ನು ತೋರಿಸಿದಾಗ, ಅದನ್ನು ಸಮಸ್ತ ಜಗತ್ತಿಗೆ ತಿಳಿಸಬೇಕು ಅಂತ ನಾನು ಹೋದಾಗ, ಮೇರು ಪರ್ವತ ಕಾಲಿಗೆ ಬಡದು ಸ್ವಲ್ಪ ತೊಂದರೆಯಾದದ್ದಕ್ಕೆ 90 ಯೋಜನ ಹಾರತೇನೆ ಅಂತ. ಇವತ್ತಿನವರಿಗೆ ಏನಾದರೂ ಮೊಳಕಾಲಿಗೆ ಬಡದ್ರೆ ಮನಿ ಹೊಸ್ತಲ ದಾಟ್ಲಿಕ್ಕೆ ಆಗೋದಿಲ್ಲ. 90 ಯೋಜನ ಅಲ್ಲ. ಮೊದಲನೇ ಅಟ್ಯಾಕ್ ಆಗೋದು ಸಂಧ್ಯಾವಂದನದ ಮೇಲೆ, ಊಟದ ಮೇಲೆ ಅಟ್ಯಾಕ್ ಆಗೋದಿಲ್ಲ. ಟಿವಿ, ಸಿನಿಮಾ, ತನ್ನ ಗೆಳೆಯರ ಮನೆಗೆ ಹೋಗ್ಲಿಕ್ಕೆ, ಹರಟಿ ಹೊಡಿಲಿಕ್ಕೆ, ಕೆಲವರಂತೂ ಕ್ಲಬ್ಬಿಗೆ ಹೋಗ್ತಿರ್ತಾರೆ. ಅದೆಲ್ಲ ಸ್ಮೂತಾಗಿ ದಾಟ್ತಿರ್ತದೆ. ಸಂಧ್ಯಾವಂದನಕ್ಕೆ ಬನ್ನಿ, ಪಾರಾಯಣಕ್ಕೆ, ಪಾಠಕ್ಕೆ ಬನ್ನಿ ಅಂತಂದ್ರೆ 1-2 ತಿಂಗಳ ಹಿಂದೆ ಸ್ವಲ್ಪ ಪೆಟ್ಟಾಗಿತ್ತು, ಹೀಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರನ್ನಿಂಗ್ ಮಾಡ್ತಾ ಇರ್ತಾನೆ. ಮಾಡ್ತಾ ಮಾಡ್ತಾ ಈ ಮಾತು ಹೇಳ್ತಾನೆ, ನನಗೆ ಪೆಟ್ಟಾಗಿದೆ, ಸಂಧ್ಯಾವಂದನಕ್ಕೆ ಕರಿಬೇಡಿ ಅಂತ. ಏನು ಧೈರ್ಯ ಅವರಿಗೂ.
ಆದರೆ ಜಾಂಬವಂತನ ಯೋಗ್ಯತೆ ಅಂಥದ್ದು. ಯಮಧರ್ಮರಾಜ ಅವನು, ಸಾಮಾನ್ಯ ಅಲ್ಲ ಜಾಂಬವಂತ ಅಂದರೆ. ನಾನೇನು ಹೇಳಲಿಕ್ಕೆ ಬಂದೆ, ಈ ತರಹ ಕೆಲವು ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸಾಧ್ಯವಿಲ್ಲ ಅಂತೇಳಿ. ಜೀವನ ಸ್ವರೂಪದ ಬಗ್ಗೆ ನಾನು ಹೇಳ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಸ್ವರೂಪ ಹೇಗಿದೆ ಅಂದರೆ, ನಾನ್ ಸ್ಟಾಪ್, ಕಂಟಿನ್ಯೂಸ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ, ದಿವಸದ ಲೆಕ್ಕ ಇಲ್ಲ, ವರ್ಷದ ಲೆಕ್ಕ ಇಲ್ಲ. ಎಲ್ಲಿಯವರೆಗೆ? 5 ವರ್ಷ, 10 ವರ್ಷ, 100 ವರ್ಷ? ನೋ, ಅನಂತ ಕಾಲದವರೆಗೆ, ಅನಂತ ಕಾಲದವರೆಗೆ ಇವನು ಕಾರ್ಯ ಮಾಡ್ತಾ ಇದ್ರು, ಶ್ರಮವೇ ಇಲ್ಲ ಜೀವನಿಗೆ ಮೋಕ್ಷದಲ್ಲಿ. ಇದು ಜೀವನ ಸ್ವರೂಪ. ಇಮ್ಯಾಜಿನ್ ಮಾಡಿ, ಏನಿದೆ ನಮ್ಮ ಒಬ್ಬೊಬ್ಬರ ವ್ಯಕ್ತಿತ್ವ. ಈಗ ಹೇಗಿದ್ದೇವೆ? ಕೋತಿ ಇದ್ದ ಹಾಗೆ. ರಾಮಾಯಣದ ಕೋತಿ ಅಲ್ಲ, ಕಲಿಯುಗದ ಕೋತಿ. ಅವು ಬಹಳ ಚೆನ್ನಾಗಿದ್ವು. ಅರ್ಥ ಆಯ್ತಾ? ಚೇಷ್ಟೆ ಅಲ್ಲ, ನಿದ್ರೆ ಬರಬಾರದು ಅಂತ ಚೇಷ್ಟೆ ಮಾಡ್ತೇನೆ ಅಷ್ಟೇ, ವಿಷಯ ಮರಿಬೇಡಿ. ಇಮ್ಯಾಜಿನ್ ಮಾಡಿ, ಜಮೀನ್ ಅವರ ಆಸ್ಮಾನ್ ಫರಕ್ ಹೈ. 1 ತಾಸು 2 ತಾಸು ಕೆಲಸ ಮಾಡಿದರೆ ಶ್ರಮವಾಗುವಂತಹ ಈ ಅವಸ್ಥೆಯಲ್ಲಿ ಸಂಸಾರ ಇನ್ಫಿನಿಟ್ ಟೈಮ್, ದೇರ್ ಇಸ್ ನೋ ಲಿಮಿಟೇಷನ್ಸ್. ಅನಂತ ಕಾಲದವರೆಗೆ ನಿರಂತರ ಕಾರ್ಯ ಮಾಡಿದರೂ ಶ್ರಮವಾಗದೇ ಇರುವಂತಹ ಮೋಕ್ಷದ ಅವಸ್ಥೆ. ದೇವರಿಗೆಲ್ಲ, ವಾಯುದೇವರಿಗೆಲ್ಲ ಹೇಳ್ತಾ ಇರೋದು, ನಮಗೆ. ಇಟ್ ಈಸ್ ಅಬೌಟ್ ಅಸ್. ನಮ್ಮ ಯೋಗ್ಯತೆ ಹೀಗಿದೆ. ಅನಂತ ಕಾಲದವರೆಗೆ ಕೆಲಸ ಮಾಡಿದರೂ ನಮಗೆ ಶಕ್ತಿ ಕಡಿಮೆ ಆಗೋದಿಲ್ಲ. ಇಂಥ ಶಕ್ತಿ ನಮ್ಮದಿದೆ. ಇದು ನಮ್ಮ ಆಸ್ತಿ.